ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅಮೋಘ ವರ್ಷ IAS KS ಅಕಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಅಪ್ಲೋಡ್ ಮಾಡಲಾಗುವಂತಹ PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದಾಗಿದೆ. ಇನ್ನು ಇವತ್ತಿನ ಡಿಸ್ಕಷನ್ನನ್ನು ಪ್ರಾರಂಭ ಮಾಡೋಣ. ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ, ಈ ವಯಾಕೋಮ್ ಅನ್ನುವ ಹೆಸರಿನ ಸತ್ಯಾಗ್ರಹ ಈ ಕೆಳಗಿನ ಯಾವ ರಾಜ್ಯದಲ್ಲಿ ನಡೆದಿತ್ತು ಅಂತ ಪ್ರಶ್ನೆ ಇದೆ. 100 ವರ್ಷಗಳ ಹಿಂದೆ ಈ ವಯಾಕೋಮ್ ಸತ್ಯಾಗ್ರಹ ನಡೆದಂತಹ ಒಂದು ರಾಜ್ಯ ಯಾವುದು ಅಂತ ಗುರುತಿಸಬೇಕಾಗಿದ್ದು, ಆಪ್ಷನ್ಗಳಲ್ಲಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ಅರುಣಾಚಲ್ ಪ್ರದೇಶ್ ಅಂತ ನೀಡಲಾಗಿದೆ. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2, ಕೇರಳ ರಾಜ್ಯದಲ್ಲಿ ಈ ವಯಾಕೋಮ್ ಸತ್ಯಾಗ್ರಹ ನಡೆದಿತ್ತು. 1924ನೇ ಇಸವಿ ಮಾರ್ಚ್ 30ನೇ ತಾರೀಕಿನಿಂದ ಈ ನವೆಂಬರ್ 1925ರವರೆಗೆ ಈ ಒಂದು ವಯಾಕೋಮ್ ಸತ್ಯಾಗ್ರಹವನ್ನು ನಡೆಸಲಾಗಿತ್ತು. ಮುಖ್ಯವಾಗಿ ಈ ತಿರುವಾಂಕೂರ್ ರಾಜಪ್ರಭುತ್ವವನ್ನು ಹೊಂದಿದ್ದಂತಹ ಈ ಕೇರಳದಲ್ಲಿ ಈ ಸಾಮಾಜಿಕ ಬದಲಾವಣೆಗಳನ್ನು ತರುವಂತಹ ನಿಟ್ಟಿನಲ್ಲಿ ಮುಖ್ಯವಾಗಿ ಈ ಅಸ್ಪೃಶ್ಯರು ಮತ್ತು ಹಿಂದುಳಿದ ವರ್ಗದವರ ಮೇಲೆ ಮಾಡಲಾದಂತಹ ಕೆಲವೊಂದಿಷ್ಟು ನಿರ್ಬಂಧಗಳ ವಿರುದ್ಧವಾಗಿ, ಫಾರ್ ಎಕ್ಸಾಂಪಲ್ ಈ ರಸ್ತೆ ಮೇಲೆ ನಡೆದಾಡುವುದಾಗಿರ್ಬೋದು ಅಥವಾ ಈ ದೇವಾಲಯಗಳಿಗೆ ಪ್ರವೇಶವನ್ನು ನೀಡುವುದಾಗಿರ್ಬೋದು, ಈ ರೀತಿಯಾದಂತಹ ನಿರ್ಬಂಧಗಳನ್ನು ಈ ಹಿಂದುಳಿದ ವರ್ಗದವರ ಮೇಲೆ ಮಾಡಲಾಗಿತ್ತು. ಸೊ ಆ ಒಂದು ವಿಷಯದ ವಿರುದ್ಧವಾಗಿ ಈ ವಯಾಕೋಮ್ ಸತ್ಯಾಗ್ರಹವನ್ನು 1924ನೇ ಇಸವಿಯಲ್ಲಿ ಕೇರಳದಲ್ಲಿ ಪ್ರಾರಂಭ ಮಾಡಲಾಗಿತ್ತು. ಆಪ್ಷನ್ 2 ಕೇರಳ ಇಸ್ ರೈಟ್ ಆನ್ಸರ್. ಸರಿಯಾಗಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಮತ್ತು ಎಲ್ಲ ಕಮೆಂಟ್ಸ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಭಾರತದಲ್ಲಿ ಮೊದಲ ಬಾರಿಗೆ ಟೈಗರ್ ಸೆನ್ಸಸ್ ಅಥವಾ ಹುಲಿ ಗಣತಿಯನ್ನು ಯಾವ ವರ್ಷದಲ್ಲಿ ನಡೆಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 1973ನೇ ಇಸವಿ, ಆಪ್ಷನ್ 2 1999, ಆಪ್ಷನ್ 3 2004 ಅಥವಾ 2006 ಅಂತ 4ನೇ ಆಪ್ಷನ್ ಹೇಳ್ತಾ ಇದೆ. ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಭಾರತದಲ್ಲಿ ಫಸ್ಟ್ ಟೈಗರ್ ಸೆನ್ಸಸ್ಸನ್ನು ಯಾವ ವರ್ಷದಲ್ಲಿ ಕಂಡಕ್ಟ್ ಮಾಡಲಾಗಿತ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಏನು ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಸೆಕ್ಯುರಿಟಿಗೆ ಸಂಬಂಧಪಟ್ಟಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ಈ ವಿಯೆಟ್ನಾಂನ ರಾಜಧಾನಿಯಾದಂಥ ಹನೋಯ್ ಈ ಒಂದು ಸ್ಥಳಕ್ಕೆ ನಮ್ಮ ಭಾರತದ ಸಶಸ್ತ್ರ ಪಡೆಗಳ 45 ಸಿಬ್ಬಂದಿಗಳು ಈ ಜಂಟಿ ಮಿಲಿಟರಿ ವ್ಯಾಯಾಮವಾದಂತಹ ವಿನ್ ಬ್ಯಾಕ್ಸ್ ಅನ್ನುವ 2023ರ ಆವೃತ್ತಿಯ ಈ ಒಂದು ಯುದ್ಧ ವ್ಯಾಯಾಮದಲ್ಲಿ ಭಾಗವಹಿಸುವಂತಹ ನಿಟ್ಟಿನಲ್ಲಿ ಭೇಟಿ ನೀಡಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ವಿನ್ ಬ್ಯಾಕ್ಸ್ ಅನ್ನುವ ಜಂಟಿ ಮಿಲಿಟರಿ ವ್ಯಾಯಾಮದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, 2018ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಭಾರತ ಮತ್ತು ವಿಯೆಟ್ನಾಂ ದೇಶಗಳ ಮಿಲಿಟರಿ ಸಿಬ್ಬಂದಿಗಳು ಮೊದಲ ಬಾರಿಗೆ ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ಈ ಒಂದು ಯುದ್ಧ ವ್ಯಾಯಾಮವನ್ನು ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗಿತ್ತು. ಅದರ ಹೆಸರು ವಿನ್ ಬ್ಯಾಕ್ಸ್ ಅಂತ. ಹೆಸರಿನಲ್ಲಿ ಸೂಚಿಸುವ ಹಾಗೆ ವಿ ಫಾರ್ ವಿಯೆಟ್ನಾಂ, IN ಫಾರ್ ಇಂಡಿಯಾ ಅಂತ ಭಾರತ ಮತ್ತು ವಿಯೆಟ್ನಾಂ ದೇಶಗಳ ಸಿಬ್ಬಂದಿಗಳು ಅಥವಾ ಮಿಲಿಟರಿ ಸಿಬ್ಬಂದಿಗಳು ಈ ಒಂದು ಯುದ್ಧಾಭ್ಯಾಸದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ವಾರ್ಷಿಕವಾಗಿ ಈ ಒಂದು ಯುದ್ಧ ವ್ಯಾಯಾಮವನ್ನು ನಡೆಸುವಂತಹ ಪ್ಲೇಸ್ ಅಥವಾ ಸ್ಥಳ ಏನಿದೆ ಬದಲಾಗ್ತಾ ಇರುತ್ತೆ. ಅಂದರೆ ಒಂದು ವರ್ಷ ಭಾರತದಲ್ಲಿ ಇದನ್ನು ಆಯೋಜನೆ ಮಾಡಿದರೆ ಅದರ ನೆಕ್ಸ್ಟ್ ಇಯರ್ ಇದನ್ನು ವಿಯೆಟ್ನಾಂನಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಮೊದಲ ಬಾರಿಗೆ 2018ನೇ ಇಸವಿಯಲ್ಲಿ ಮಧ್ಯಪ್ರದೇಶದಲ್ಲಿ ಇದನ್ನು ಕಂಡಕ್ಟ್ ಮಾಡಲಾಗಿತ್ತು. ಇನ್ನು 2022ರ ಆವೃತ್ತಿಯನ್ನು ಕೂಡ ಭಾರತದಲ್ಲಿ ಚಂಡಿ ಮಂದಿರ ಮಿಲಿಟರಿ ಸ್ಟೇಷನ್ನಲ್ಲಿ ಕಂಡಕ್ಟ್ ಮಾಡಲಾಗಿತ್ತು. ಸೊ ಅದೇ ಒಂದು ಬ್ಯಾಕ್ ಡ್ರಾಪ್ನಲ್ಲಿ 2023ರ ಈ ವಿನ್ ಬ್ಯಾಕ್ಸ್ ಎಕ್ಸಸೈಸನ್ನು
ವಿಯೆಟ್ನಾಂ ರಾಜಧಾನಿಯಾದಂತಹ ಹನೋಯ್ನಲ್ಲಿ ಏರ್ಪಾಡು ಮಾಡಲಾಗಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಸೊ ಈ ವಿಯೆಟ್ನಾಂ ನ್ಯೂಸ್ನಲ್ಲಿರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಮ್ಯಾಪಿಂಗ್ ರಿಲೇಟ್ ಆದಂತಹ ಮಾಹಿತಿಗಳನ್ನು ನಾವು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಈ ವಿಯೆಟ್ನಾಂ ದೇಶದ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ. ಈ ಆಸಿಯಾನ್ ದೇಶಗಳು ಅಂತ ನೀವೆಲ್ಲ ಓದಿರ್ತೀರಿ, ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ನೇಷನ್ಸ್ ಅಂತ, ಸೌತ್ ಈಸ್ಟ್ ಏಷ್ಯನ್ ನೇಷನ್ ಅಂತ. ಸೊ ಈ ಸೌತ್ ಈಸ್ಟ್ ಅಂತಂದರೆ ಆಗ್ನೇಯ ಏಷ್ಯಾದ ಒಂದು ಪ್ರಮುಖ ರಾಷ್ಟ್ರವಾಗಿ ವಿಯೆಟ್ನಾಂ ಗುರುತಿಸಿಕೊಳ್ಳುತ್ತದೆ. ವಿಯೆಟ್ನಾಂ ಈ ಆಸಿಯಾನ್ನ ಭಾಗವಾಗಿದೆ ಅಂತ ಕೂಡ ನಾವು ಸಾಕಷ್ಟು ಬಾರಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. ಅದೇ ರೀತಿಯಾಗಿ ಮುಖ್ಯವಾಗಿ ಈ ಚೀನಾ, ಲಾವೋಸ್ ಮತ್ತು ಕಾಂಬೋಡಿಯಾ ರಾಷ್ಟ್ರಗಳನ್ನು, ಉತ್ತರದಲ್ಲಿ ಚೀನಾ, ಪಶ್ಚಿಮದಲ್ಲಿ ಲಾವೋಸ್ ಮತ್ತು ಕಾಂಬೋಡಿಯಾ ರಾಷ್ಟ್ರಗಳನ್ನು ನೆರೆ ರಾಷ್ಟ್ರವಾಗಿ ಅಥವಾ ಗಡಿಗಳನ್ನು ಹಂಚಿಕೊಳ್ಳುವಂತಹ ಒಂದು ಪ್ರಮುಖ ಆಗ್ನೇಯ ಏಷ್ಯಾದ ರಾಷ್ಟ್ರ ವಿಯೆಟ್ನಾಂ ರಾಷ್ಟ್ರ ಅಂತ ಗುರುತಿಸಿಕೊಳ್ಳುತ್ತದೆ. ಅದೇ ರೀತಿಯಾಗಿ ಈ ಒಂದು ಪ್ರದೇಶದಲ್ಲಿ ನಾವು ತೊಂಕಿನ್ ಅನ್ನುವ ಕೊಲ್ಲಿಯನ್ನು ಕೂಡ ಗಮನಿಸಬಹುದು. ವಿಯೆಟ್ನಾಂ ಇದರ ರಾಜಧಾನಿಯಾದಂತಹ ಹನೋಯನ್ನು ಇಲ್ಲಿ ಲೊಕೇಟ್ ಮಾಡಲಾಗಿದೆ. ಅದೇ ರೀತಿಯಾಗಿ ಈ ದಕ್ಷಿಣ ಚೀನಾ ಸಮುದ್ರದ ಕರಾವಳಿ ರೇಖೆಯನ್ನು ಕೂಡ ಹಂಚಿಕೊಳ್ಳುವಂತಹ ಒಂದು ಪ್ರಮುಖ ರಾಷ್ಟ್ರ ಯಾವುದು ಅಂತಂದರೆ ವಿಯೆಟ್ನಾಂ ಆಗಿದೆ. ಸೊ ಆಬ್ವಿಯಸ್ಲಿ ನಾವು ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು, ಚೀನಾದೊಂದಿಗೆ ಪ್ರಮುಖವಾದಂತಹ ಉತ್ತರದ ಗಡಿಯನ್ನು ಹಂಚಿಕೊಳ್ಳುವಂತಹ ಈ ವಿಯೆಟ್ನಾಂ ಚೀನಾದೊಂದಿಗೆ ಅಷ್ಟೊಂದು ವ್ಯವಸ್ಥಿತವಾದಂತಹ ಒಂದು ಸಂಬಂಧವನ್ನು ಹೊಂದಿಲ್ಲ, ಸಾಕಷ್ಟು ರೈವಲ್ರಿಯನ್ನು ಹೊಂದಿದೆ ಚೀನಾ ಮತ್ತು ವಿಯೆಟ್ನಾಂ ದೇಶಗಳು. ಸೊ ಹೀಗಾಗಿ ಚೀನಾ ಭಾರತದೊಂದಿಗೂ ಕೂಡ ಸಾಕಷ್ಟು ಬದ್ಧವಾದಂತಹ ಒಂದು ವೈರಿ ರಾಷ್ಟ್ರವಾಗಿರುವುದರಿಂದ ಈ ವಿಯೆಟ್ನಾಂ ಮತ್ತು ಭಾರತದ ನಡುವೆ ಉತ್ತಮವಾದಂತಹ ಬಾಂಧವ್ಯವನ್ನು ಬೆಳೆಸುವಂತಹ ಅವಶ್ಯಕತೆ ಇರುತ್ತದೆ. ಸ್ಟ್ರಾಟಜಿಕಲ್ ಪಾಯಿಂಟ್ ಆಫ್ ವ್ಯೂ ಅಥವಾ ಈ ಒಂದು ಕಾರ್ಯತಂತ್ರದ ಭಾಗವಾಗಿ ಭಾರತ ಮತ್ತು ವಿಯೆಟ್ನಾಂ ದೇಶಗಳು ಪರಸ್ಪರ ಉತ್ತಮ ಬಾಂಧವ್ಯವನ್ನು ಏರ್ಪಾಡು ಮಾಡಿಕೊಳ್ಳುವುದು ಅಥವಾ ಬೆಳವಣಿಗೆ ಮಾಡುವಂತಹ ನಿಟ್ಟಿನಲ್ಲಿ 2018ನೇ ಇಸವಿಯಿಂದ ಈ ವಿನ್ ಬ್ಯಾಕ್ಸ್ ಅನ್ನುವ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ. ಸೊ ಈಗ ಸದ್ಯಕ್ಕೆ ವಿಯೆಟ್ನಾಂ ದೇಶದ ಹನೋಯ್ ಅನ್ನುವ ಈ ಒಂದು ರಾಜಧಾನಿ ಸ್ಥಳದಲ್ಲಿ ಈ ವಿನ್ಬ್ಯಾಕ್ಸ್ ಯುದ್ಧ ವ್ಯಾಯಾಮವನ್ನು ಕಂಡಕ್ಟ್ ಮಾಡಲಾಗ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಇನ್ನು ಮುಂದಿನ ಆರ್ಟಿಕಲ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಅಂತಾರಾಷ್ಟ್ರೀಯ ಸಂಸ್ಥೆಗಳ ಕುರಿತಾಗಿ ಎಕ್ಸಾಮ್ನಲ್ಲಿ ಕೇಳ್ತಾ ಇರ್ತಾರೆ. ನೀವೆಲ್ಲ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO ಅಂತ ಓದಿರ್ಬೋದು, ಅಥವಾ ವಿಶ್ವಸಂಸ್ಥೆ ಅಂತ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋತೇವೆ. ಸೊ ಈ ವಿಶ್ವಸಂಸ್ಥೆಯ ನಂತರ ಜಾಗತಿಕವಾಗಿ ಅತಿ ಹೆಚ್ಚಿನ ಸದಸ್ಯತ್ವವನ್ನು ಹೊಂದಿದಂತಹ, ಅತಿ ಹೆಚ್ಚು ರಾಷ್ಟ್ರಗಳ ಸದಸ್ಯತ್ವವನ್ನು ಹೊಂದಿದಂತಹ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದು ಅಂತಂದರೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್, ಇಸ್ಲಾಮಿಕ್ ಸಹಕಾರ ಸಂಘಟನೆ ಅಂತ ನಾವು ಕನ್ನಡದಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸುಮಾರು 57 ರಾಷ್ಟ್ರಗಳನ್ನು ಮೆಂಬರ್ ಕಂಟ್ರಿಯಾಗಿ ಹೊಂದಿರುವಂತಹ ಈ ಒಂದು ಸಂಸ್ಥೆ ಇಸ್ಲಾಮಿಕ್ ಸಹಕಾರ ಸಂಘಟನೆ ಅಥವಾ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಂತ ಗುರುತಿಸಿಕೊಳ್ಳುತ್ತೆ. ಇದರ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟ್ ಏನು, ಈ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅಥವಾ OIC ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ 2019ನೇ ಇಸವಿ ಆಗಸ್ಟ್ ತಿಂಗಳಲ್ಲಿ ಭಾರತದ ಸಂವಿಧಾನದ ಮೂಲಕ ನೀಡಲಾಗಿದ್ದಂತಹ ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದಂತಹ ವಿಶೇಷ ಸ್ಥಾನಮಾನಗಳನ್ನು ಅಬ್ರೋಗೇಟ್ ಮಾಡಲಾಗುತ್ತೆ, ರದ್ದುಪಡಿಸಲಾಗುತ್ತೆ. ಅಂದರೆ ಆರ್ಟಿಕಲ್ 370 ಈ ಒಂದು ಸಂವಿಧಾನದ ವಿಧಿಯನ್ನು ರದ್ದು ಮಾಡಲಾಗುತ್ತದೆ ಭಾರತದ ಶಾಸಕಾಂಗದಿಂದ. ಸೊ ಈ ಒಂದು ಸ್ಟೆಪ್ಪನ್ನು ಅಥವಾ ಈ ಒಂದು ಆ್ಯಕ್ಷನನ್ನು ಎತ್ತಿ ಹಿಡಿಯುವುದರ ಮೂಲಕ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ನಿರ್ಧಾರವನ್ನು ಅಥವಾ ತೀರ್ಪನ್ನು ನೀಡಿತ್ತು. ಈ ಸುಪ್ರೀಂ ಕೋರ್ಟ್ ನೀಡಿದಂತಹ ತೀರ್ಪಿನ ವಿರುದ್ಧ ಈ ಇಸ್ಲಾಮಿಕ್ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಏನಿದೆ ಅದರ ವಿರುದ್ಧವಾಗಿ ಒಂದು ಸ್ಟೇಟ್ಮೆಂಟನ್ನು ನೀಡಿತ್ತು. ಆ ಒಂದು ಸ್ಟೇಟ್ಮೆಂಟನ್ನು ಭಾರತ ಸರ್ಕಾರ ಸಂಪೂರ್ಣವಾಗಿ ತಿರಸ್ಕರಿಸಿದೆ ಅಂತ ಈ OIC ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಜಗತ್ತಿನಲ್ಲಿ 2ನೇ ಅತಿ ದೊಡ್ಡ ಸಂಸ್ಥೆಯಾಗಿರುವಂತಹ ಅಥವಾ ಅತಿ ದೊಡ್ಡ ರಾಷ್ಟ್ರಗಳ ಸಂಘವನ್ನು ಹೊಂದಿರುವಂತಹ ಒಂದು ಸಂಸ್ಥೆಯಾದಂತಹ ಇಸ್ಲಾಮಿಕ್ ಸಹಕಾರ ಸಂಘಟನೆಯ ಕುರಿತಾದಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಜಾಗತಿಕವಾಗಿ ಈ ವಿಶ್ವದ 2ನೇ ಅತಿ ದೊಡ್ಡ ಸಂಸ್ಥೆಯಾಗಿ OIC ಗುರುತಿಸಿಕೊಳ್ಳುತ್ತದೆ. ಸಾಮೂಹಿಕವಾಗಿ ಸುಮಾರು 1.8 ಶತಕೋಟಿ ಜನಸಂಖ್ಯೆಯನ್ನು ಹೊಂದಿದಂತಹ ರಾಷ್ಟ್ರಗಳನ್ನು, ಅಂದರೆ ಈ 57 ರಾಷ್ಟ್ರಗಳು ಒಟ್ಟಾಗಿ 1.8 ಬಿಲಿಯನ್
ನಷ್ಟು ಜನಸಂಖ್ಯೆಯನ್ನು ಹೊಂದಿವೆ ಅಂತ ಇದರ ಅರ್ಥ ಬರುತ್ತೆ. ಸೊ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡುವುದಕ್ಕೆ ಹಿಂದಿನ ಒಂದು ಇತಿಹಾಸ ಅಥವಾ ಒಂದು ಬ್ಯಾಕ್ಗ್ರೌಂಡ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಜೆರುಸಲೇಮ್ನಲ್ಲಿ ಅಲ್ ಅಕ್ಸಾ ಮಸೀದಿಗೆ ಈ ಕ್ರಿಮಿನಲ್ಗಳಿಂದ ಅಥವಾ ಈ ಕೆಲವೊಂದಿಷ್ಟು ದುಷ್ಕರ್ಮಿಗಳಿಂದ ಅಗ್ನಿಸ್ಪರ್ಶವನ್ನು ಮಾಡಲಾಗಿತ್ತು. ಸೊ ಇದರ ಒಂದು ಬ್ಯಾಕ್ಡ್ರಾಪ್ ಆಗಿ ಸೆಪ್ಟೆಂಬರ್ 25, 1969 ಇಸವಿಯಲ್ಲಿ OIC ಅಥವಾ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಅನ್ನುವ ಈ ಒಂದು ಸಂಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ 1969 ಇಸವಿಯಲ್ಲಿ ಮೊರೊಕ್ಕೊ ರಾಷ್ಟ್ರದ ರಬಾತ್ ಅನ್ನುವ ನಗರದಲ್ಲಿ ಒಂದು ಐತಿಹಾಸಿಕ ಶೃಂಗಸಭೆಯನ್ನು ಏರ್ಪಾಡು ಮಾಡಲಾಗುತ್ತೆ. ಸೊ ಇದರ ಒಂದು ಫಲವಾಗಿ 1969 ಇಸವಿಯಲ್ಲಿ ಇಸ್ಲಾಮಿಕ್ ಸಹಕಾರ ಸಂಘಟನೆಯನ್ನು ಸ್ಥಾಪನೆ ಮಾಡಲಾಗುತ್ತದೆ. ಇದು ಮುಖ್ಯವಾಗಿ ಇದನ್ನು ಸ್ಥಾಪನೆ ಮಾಡಿದಂತಹ ಮುಖ್ಯ ಉದ್ದೇಶ ಏನು ಅಂತ, ಇದರ ಮ್ಯಾಂಡೇಟ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಜಾಗತಿಕವಾಗಿ ಈ ಇಸ್ಲಾಮಿಕ್ ಮೌಲ್ಯಗಳನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳನ್ನು ಅಥವಾ ಇದರ ಸದಸ್ಯ ರಾಷ್ಟ್ರಗಳನ್ನು ಅವುಗಳ ಸಾರ್ವಭೌಮತ್ವವನ್ನು ಅಥವಾ ಸೋವರ್ನಿಟಿಯನ್ನು ಕಾಪಾಡುವುದು ಮತ್ತು ಅವುಗಳ ಸ್ವಾತಂತ್ರ್ಯವನ್ನು ಎನ್ಶೋರ್ ಮಾಡುವಂತಹ ನಿಟ್ಟಿನಲ್ಲಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಕೊಡುಗೆಯನ್ನು ನೀಡುವಂತಹ ಒಂದು ಸಂಸ್ಥೆಯಾಗಿ ಇಸ್ಲಾಮಿಕ್ ಸಹಕಾರ ಸಂಘಟನೆಯನ್ನು ಸ್ಥಾಪನೆ ಮಾಡಲಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಸದಸ್ಯ ರಾಷ್ಟ್ರಗಳ ನಡುವೆ ಪರಸ್ಪರ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಹಿತಾಸಕ್ತಿಯನ್ನು ಖಚಿತಪಡಿಸಿಕೊಳ್ಳುವಂತಹ ಮತ್ತು ಮುಸ್ಲಿಂ ಪ್ರಪಂಚದ ಸಾಮೂಹಿಕ ವಾಯ್ಸ್ ಆಗಿ ಅಥವಾ ಒಂದು ಧ್ವನಿಯಾಗಿ ಈ ಒಂದು ಸಂಸ್ಥೆಯನ್ನು 1969 ಇಸವಿಯಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸದ್ಯಕ್ಕೆ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ 4 ಪ್ರಮುಖ ಖಂಡಗಳಲ್ಲಿ 57 ರಾಜ್ಯಗಳ ಸದಸ್ಯತ್ವವನ್ನು ಹೊಂದಿರುವಂತಹ ಈ ಇಸ್ಲಾಮಿಕ್ ಸಹಕಾರ ಸಂಘಟನೆ ಇದರ ಮುಖ್ಯ ಕಚೇರಿಯಲ್ಲಿದೆ ಅಂತಂದರೆ ಸೌದಿ ಅರೇಬಿಯಾದ ಜಡ್ಡಾ ಅನ್ನುವ ನಗರದಲ್ಲಿ ಲೊಕೇಟ್ ಆಗಿದೆ. ಅದೇ ರೀತಿಯಾಗಿ ಈ ಒಂದು ಸಂಸ್ಥೆಯಲ್ಲಿ ನಡೆಯುವಂತಹ ಸಭೆಗಳಲ್ಲಿ ಮಾತನಾಡುವಂತಹ ಅಥವಾ ಅಧಿಕೃತವಾದಂತಹ ಭಾಷೆಗಳು ಯಾವುವು ಅಂತಂದರೆ ಅರೇಬಿಕ್, ಇಂಗ್ಲಿಷ್ ಮತ್ತು ಫ್ರೆಂಚ್ ಭಾಷೆಗಳಾಗಿವೆ. ಆಬ್ವಿಯಸ್ಲಿ ಇದು ಧರ್ಮದ ಆಧಾರದ ಮೇಲೆ ಸ್ಥಾಪನೆಯಾಗಿರುವಂತಹ ಒಂದು ಸಂಸ್ಥೆಯಾಗಿರುವುದರಿಂದ ಜಾತ್ಯತೀತ ರಾಷ್ಟ್ರವಾದಂತಹ ಭಾರತ ಇದರ ಸದಸ್ಯತ್ವವನ್ನು ಅಥವಾ ಮೆಂಬರ್ಶಿಪ್ಪನ್ನು ಹೊಂದಿಲ್ಲ ಅಂತ ನಾವು ಇಂಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಮುಂದಿನ ಆರ್ಟಿಕಲ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಒಂದು ಮಾಹಿತಿಯಾಗಿದ್ದು, ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಕಾಂಟೆಕ್ಸ್ಟ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ರಣಥಂಬೋರ್ ನ್ಯಾಷನಲ್ ಪಾರ್ಕ್ನಲ್ಲಿ ಸಫಾರಿ ವಾಹನಗಳಿಗೆ GPS ಅನ್ನು ಅಳವಡಿಸುವುದರ ಮೂಲಕ ಈ ಕಟ್ಟುನಿಟ್ಟಾದಂತಹ ಮಾನಿಟರಿಂಗನ್ನು ಮಾಡಲು ಅನುಕೂಲ ಮಾಡಿಕೊಡಲಾಗುವುದು ಅಂತ ಈ ಒಂದು ಪ್ಲ್ಯಾನನ್ನು ಇತ್ತೀಚೆಗೆ ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನದ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ ಇದರ ಲೊಕೇಶನ್ ಆಗಿರುತ್ತೆ. ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ರಾಜಸ್ಥಾನದ ಸವಾಯಿ ಮಾಧೋಪುರ್ ಜಿಲ್ಲೆಯಲ್ಲಿ ಲೊಕೇಟ್ ಆಗಿರುವಂತಹ, ಜಾಗ್ರಫಿಕಲ್ಲಿ ಈ ಅರಾವಳಿ ಬೆಟ್ಟಗಳ ಪರ್ವತ ಶ್ರೇಣಿ ಮತ್ತು ವಿಂಧ್ಯ ಬೆಟ್ಟಗಳ ಪರ್ವತ ಶ್ರೇಣಿಯ ಜಂಕ್ಷನ್ ಪ್ರದೇಶದಲ್ಲಿ ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಇದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ನೆನ್ಪಿಟ್ಕೊಳ್ಳಿ, ಇದು ರಾಜಸ್ಥಾನದಲ್ಲಿದೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ. ಐತಿಹಾಸಿಕವಾಗಿ ಈ ಜೈಪುರದ ಮಹಾರಾಜರ ಬೇಟೆಯ ಸ್ಥಳವಾಗಿ ಈ ಒಂದು ಪ್ರದೇಶವನ್ನು ಗುರುತಿಸಲಾಗ್ತಾ ಇತ್ತು. ಸ್ವಾತಂತ್ರ್ಯ ನಂತರ 1980 ನವೆಂಬರ್ 1ನೇ ತಾರೀಕಿನಂದು ಈ ಒಂದು ಪ್ರದೇಶವನ್ನು ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಅಥವಾ ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡಲಾಗುತ್ತದೆ. ಈ ಒಂದು ಹೆಸರು ಬರಲು ಮುಖ್ಯ ಕಾರಣ ಏನು ಅಂತಂದರೆ, ಈ ಒಂದು ಪ್ರದೇಶದಲ್ಲಿ ಲೊಕೇಟ್ ಆಗಿರುವಂತಹ ರಣಥಂಬೋರ್ ಕೋಟೆಯಿಂದ ಈ ಒಂದು ಹೆಸರನ್ನು ಪಡೆದುಕೊಂಡು ರಾಷ್ಟ್ರೀಯ ಉದ್ಯಾನವನ ಅಂತ 1980ನೇ ಇಸವಿಯಲ್ಲಿ ಇದನ್ನು ಘೋಷಣೆ ಮಾಡಲಾಗುತ್ತದೆ. ಅಷ್ಟೇ ಅಲ್ಲದೆ ಇದರ ಪಕ್ಕದಲ್ಲಿ ಅಥವಾ ಅಡ್ಜಸೆಂಟ್ ಆಗಿ ನಾವು ಸವಾಯಿ ಮಾನ್ಸಿಂಗ್ ಅಭಯಾರಣ್ಯ ಮತ್ತು ಕೆಲಾದೇವಿ ಅಭಯಾರಣ್ಯವನ್ನು, ವೈಲ್ಡ್ ಲೈಫ್ ಸ್ಯಾಂಕ್ಚುರಿಗಳನ್ನು ಕೂಡ ಗುರುತಿಸಬಹುದಾಗಿದೆ. ಇನ್ನು ಈ ರಾಷ್ಟ್ರೀಯ ಉದ್ಯಾನವನದ ಲ್ಯಾಂಡ್ಸ್ಕೇಪನ್ನು ಗಮನಿಸುವುದಾದರೆ ಸಾಕಷ್ಟು ದಟ್ಟವಾದಂತಹ ಕಾಡುಗಳು, ಸರೋವರಗಳು, ಪ್ರಾಚೀನ ಅವಶೇಷಗಳನ್ನು ಹೊಂದಿದಂತಹ ಒಂದು ಒರಟಾದ ಭೂಪ್ರದೇಶ ಈ ರಾಷ್ಟ್ರೀಯ ಉದ್ಯಾನವನ ಆಗಿದೆ.
ಇಲ್ಲಿನ ಸಸ್ಯವರ್ಗವನ್ನು ಗಮನಿಸೋದಾದರೆ ಶುಷ್ಕ ಎಲೆ ಉದುರುವಂತಹ ಮತ್ತು ಉಷ್ಣವಲಯದಲ್ಲಿ ಬೆಳೆಯುವಂತಹ ಮುಳ್ಳು ಗಿಡಗಳನ್ನು ಸಾಮಾನ್ಯವಾಗಿ ಕಾಣಬಹುದಾಗಿದ್ದು, ಸಾಕಷ್ಟು ಕಿರಿದಾದಂತಹ ಕಣಿವೆಗಳಲ್ಲಿ ನೀರು ಮತ್ತು ಸಾಕಷ್ಟು ರೀತಿಯಾದಂತಹ ಹೆಸರಿನ ಸರೋವರಗಳನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿದೆ. ಅದೇ ರೀತಿಯಾಗಿ ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನದ ಮೂಲಕ 2 ಮುಖ್ಯ ನದಿಗಳು ಹರಿಯುತ್ತವೆ. ಅವು ಯಾವುವು ಅಂತಂದರೆ ಚಂಬಲ್ ನದಿ ಮತ್ತು ಬಾನಸ್ ಅನ್ನುವ ನದಿ. ಈ 2 ನದಿಗಳು ಈ ಉದ್ಯಾನವನದ ಮೂಲಕ ಹರಿಯುತ್ತವೆ. ಅದೇ ರೀತಿಯಾಗಿ ಈ ಸರೋವರಗಳ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಪದಮ್ ತಲಾಬ್, ರಾಜಾಬಾಗ್ ತಲಾಬ್, ಮಲಿಕ್ ತಲಾಬ್ ಈ ರೀತಿಯಾದಂತಹ ಸಾಕಷ್ಟು ಪ್ರಮುಖ ಸರೋವರಗಳನ್ನು ಕೂಡ ಈ ರಾಜಸ್ಥಾನದಲ್ಲಿರುವಂತಹ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗಿದೆ. ಇನ್ನು ಮುಂದಿನ ಆರ್ಟಿಕಲ್ ಕೂಡ ಮ್ಯಾಪಿಂಗ್ ರಿಲೇಟ್ ಆದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ನ್ಯೂಸ್ನಲ್ಲಿ ಇತ್ತೀಚೆಗೆ ಒಮನ್ ದೇಶದ ಸುಲ್ತಾನರಾದಂತಹ ಹೈತಮ್ ಬಿನ್ ತಾರಿಕ್ ಅವರು ಭಾರತಕ್ಕೆ ಭೇಟಿ ನೀಡಿದ್ದಾರೆ. ಇವರನ್ನು ನಮ್ಮ ರಾಷ್ಟ್ರಪತಿಗಳಾದಂತಹ ಮುರ್ಮು ಅವರು ಸ್ವಾಗತಿಸಿದ್ದಾರೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಹೀಗಾಗಿ ಈ ಒಮನ್ ದೇಶದ ಎಕ್ಸಾಕ್ಟ್ ಆದಂತಹ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ಕಾರ್ಯತಂತ್ರದ ಪಾಲುದಾರ ರಾಷ್ಟ್ರವಾಗಿರುವಂತಹ ಒಮನ್ ಅಂದರೆ ಸ್ಟ್ರಾಟಜಿಕಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಮೆಂಬರ್ ಆದಂತಹ ಅಥವಾ ಒಂದು ಫ್ರೆಂಡ್ ಆದಂತಹ ಒಂದು ರಾಷ್ಟ್ರ ಯಾವುದು ಅಂತಂದರೆ ಒಮನ್ ದೇಶ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಯಾಕೆ ಸ್ಟ್ರಾಟಜಿಕಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ ಇದರ ಮ್ಯಾಪನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ನೀವು. ಭಾರತ ಮತ್ತು ಒಮನ್ ರಾಷ್ಟ್ರಗಳು ಪರಸ್ಪರ ಅರಬ್ಬಿ ಸಮುದ್ರದ ಕರಾವಳಿಗಳನ್ನು ಹಂಚಿಕೊಳ್ಳುವಂತಹ ಕರಾವಳಿ ರೇಖೆಯನ್ನು ಹಂಚಿಕೊಳ್ಳುವಂತಹ 2 ಪ್ರಮುಖ ರಾಷ್ಟ್ರಗಳಾಗಿ ಗುರುತಿಸಿಕೊಳ್ಳುತ್ತವೆ. ಭಾರತ ಮತ್ತು ಒಮನ್ ಈ ಅರಬ್ಬಿ ಸಮುದ್ರದ ಕರಾವಳಿ ರೇಖೆಯನ್ನು ಹಂಚಿಕೊಳ್ಳುತ್ತವೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಸೊ ಇದೇ ಒಂದು ಕಾರಣಕ್ಕಾಗಿ ಭಾರತದ ಈ ಒಂದು ಕರಾವಳಿ ನೆರೆಯ ಪ್ರದೇಶ ಅಥವಾ ರಾಷ್ಟ್ರ ಆಗಿ ಈ ಒಮನ್ ದೇಶ ಗುರುತಿಸಿಕೊಳ್ಳುತ್ತದೆ. ಇದರ ಒಂದು ರಾಜಧಾನಿ ಯಾವುದು ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು, ಮಸ್ಕತ್ ಅಂತ. ಅದೇ ರೀತಿಯಾಗಿ ಈ ಒಂದು ಮಸ್ಕತ್ ರಾಜಧಾನಿಯ ಕರಾವಳಿ ರೇಖೆಯಲ್ಲಿ ಹಂಚಿಕೊಳ್ಳುವಂತಹ ಈ ಒಂದು ಸಣ್ಣ ವಾಟರ್ ಬಾಡಿಯನ್ನು ಅಥವಾ ಈ ಒಂದು ನೀರಿನ ಪ್ರದೇಶವನ್ನು ಅಥವಾ ಅರಬ್ಬಿ ಸಮುದ್ರದ ಒಂದು ಭಾಗವನ್ನು ಗಲ್ಫ್ ಆಫ್ ಒಮನ್ ಅಂತ ಕೂಡ ಕರೆಯಲಾಗುತ್ತೆ. ಗಲ್ಫ್ ಆಫ್ ಒಮನ್ ಅಂತ, ಒಮನ್ ಕೊಲ್ಲಿ ಅಂತ ನಾವು ಕನ್ನಡದಲ್ಲಿ ಅರ್ಥ ಮಾಡ್ಕೋಬೋದು. ಸೊ ಈ ರೀತಿಯಾಗಿ ಈ ಸ್ಟ್ರಾಟಜಿಕಲ್ಲಿ ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುವಂತಹ ಮಹತ್ವದ ಪಾತ್ರವನ್ನು ವಹಿಸುವಂತಹ ಈ ಒಮನ್ನೊಂದಿಗೆ ಭಾರತ ಉತ್ತಮವಾದಂತಹ ಬಾಂಧವ್ಯವನ್ನು ದ್ವಿಪಕ್ಷೀಯ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದು ಸಾಕಷ್ಟು ಮಹತ್ವದ್ದಾಗಿರುತ್ತೆ. ಅಷ್ಟೇ ಅಲ್ಲದೆ ಆ ಒಂದು ಅರಬ್ಬಿ ಸಮುದ್ರದ ಪ್ರದೇಶದಲ್ಲಿ ಸ್ಥಿರತೆಯನ್ನು ಉತ್ತೇಜಿಸುವುದು ಮತ್ತು ಹೊಸದಾದಂತಹ ಬಾಂಧವ್ಯಗಳನ್ನು ಮತ್ತು ಪರಸ್ಪರ ಸಾಕಷ್ಟು ರೀತಿಯಾದಂತಹ ವಹಿವಾಟುಗಳನ್ನು ನಡೆಸುವುದಕ್ಕೂ ಕೂಡ ಈ ಒಂದು ಒಮನ್ ದೇಶ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ that was about brief information of Oman. ಸೊ ಇವತ್ತು ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಮತ್ತೊಮ್ಮೆ ರಿವೈಸ್ ಮಾಡೋದಕ್ಕೆ ಟ್ರೈ ಮಾಡೋಣ. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋದಾದರೆ, ಭಾರತದಲ್ಲಿ ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮಹಾರಾಷ್ಟ್ರ, ಆಪ್ಷನ್ 2 ಅಸ್ಸಾಂ, ಆಪ್ಷನ್ 3 ಮೇಘಾಲಯ ಅಥವಾ ಆಪ್ಷನ್ 4 ರಾಜಸ್ಥಾನ್ ಅಂತ ನೀಡಲಾಗಿದ್ದು, ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ರಾಜಸ್ಥಾನದಲ್ಲಿ ಈ ರಣಥಂಬೋರ್ ರಾಷ್ಟ್ರೀಯ ಉದ್ಯಾನವನ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಆಗಲೇ ತಿಳಿಸಿದ ಹಾಗೆ ಜಾಗ್ರಫಿಕಲ್ಲಿ ಈ ವಿಂಧ್ಯ ಪರ್ವತ ಶ್ರೇಣಿ ಮತ್ತು ಈ ಅರಾವಳಿ ಪರ್ವತ ಶ್ರೇಣಿಯ ಜಂಕ್ಷನ್ ಪ್ರದೇಶದಲ್ಲಿ ಈ ರಣಥಂಬೋರ್ ನ್ಯಾಷನಲ್ ಪಾರ್ಕ್ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 4 ರಾಜಸ್ಥಾನ್ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಇಸ್ಲಾಮಿಕ್ ಸಹಕಾರ ಸಂಘಟನೆ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಈ ಒಂದು ಸಂಸ್ಥೆಯ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಇದು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಥವಾ ವಿಶ್ವಸಂಸ್ಥೆಯ ನಂತರ 2ನೇ ಅತಿ ದೊಡ್ಡ ಜಾಗತಿಕ ಸಂಸ್ಥೆಯಾಗಿ ಗುರುತಿಸಿಕೊಳ್ಳುತ್ತೆ ಅಂತ ಇದೆ. ಆಪ್ಷನ್ 2 ಭಾರತವು ಕೂಡ ಈ OIC ಅಥವಾ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ ಈ ಒಂದು ಸಂಸ್ಥೆಯ ಸದಸ್ಯ ರಾಷ್ಟ್ರವಾಗಿದೆ ಅಂತ ಇದೆ. ಆಪ್ಷನ್ 3 ಇದರ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ ಸೌದಿ ಅರೇಬಿಯಾದಲ್ಲಿ ಲೊಕೇಟ್ ಆಗಿದೆ ಅಂತ ಇದೆ. ಸೊ 4ನೇ ಆಪ್ಷನ್ ಏನು ಅಂತಂದರೆ ಮೇಲಿನ ಯಾವುದು ಅಲ್ಲ ಅಂತ ಇದೆ. ಸೊ ಇದರಲ್ಲಿ ತಪ್ಪಾದಂತಹ ಸ್ಟೇಟ್ಮೆಂಟನ್ನು ಗುರುತಿಸಬೇಕಾಗಿದ್ದರಿಂದ ಆಪ್ಷನ್ 2 ಈಸ್ ರೈಟ್ ಆನ್ಸರ್.
ಈ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ನ ಸದಸ್ಯ ರಾಷ್ಟ್ರವಾಗಿ ಭಾರತ ಗುರುತಿಸಿಕೊಳ್ಳುವುದಿಲ್ಲ ಅನ್ನೋದು ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿದೆ. ಸೊ ಹೀಗಾಗಿ ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ವಿನ್ ಬ್ಯಾಕ್ಸ್ ಅನ್ನುವ ಈ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಭಾರತೀಯ ಸೇನೆ ಈ ಕೆಳಗಿನ ಯಾವ ದೇಶದ ನಡುವೆ ನಡೆಸುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಚೀನಾ, ಆಪ್ಷನ್ 2 ವೆನೆಜುವೆಲಾ, ಆಪ್ಷನ್ 3 ವಿಯೆಟ್ನಾಂ ಅಥವಾ ಆಪ್ಷನ್ 4 ಇಂಡೋನೇಷ್ಯಾ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ವಿಯೆಟ್ನಾಂ ದೇಶದೊಂದಿಗೆ ವಾರ್ಷಿಕವಾಗಿ ಈ ವಿನ್ ಬ್ಯಾಕ್ಸ್ ಅನ್ನುವ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ಭಾರತ ನಡೆಸುತ್ತದೆ. 2023ರ ಈ ಒಂದು ಆವೃತ್ತಿಯ ವಿನ್ ಬ್ಯಾಕ್ಸ್ ಜಂಟಿ ಮಿಲಿಟರಿ ವ್ಯಾಯಾಮವನ್ನು ವಿಯೆಟ್ನಾಂ ದೇಶದ ಹನೋಯ್ನಲ್ಲಿ ನಡೆಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಆಪ್ಷನ್ 3 ವಿಯೆಟ್ನಾಂ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಒಮನ್ ದೇಶ ಹಂಚಿಕೊಂಡ ಈ ಕೆಳಗಿನ ಸಮುದ್ರ ಅಥವಾ ಸಾಗರದ ಕರಾವಳಿ ಯಾವುದು? ಅಂದರೆ ಯಾವ ಸಮುದ್ರ ಅಥವಾ ಸಾಗರದ ಕರಾವಳಿಯನ್ನು ಒಮನ್ ದೇಶ ಶೇರ್ ಮಾಡಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಹಿಂದೂ ಮಹಾಸಾಗರ, ಆಪ್ಷನ್ 2 ದಕ್ಷಿಣ ಚೀನಾ ಸಮುದ್ರ, ಆಪ್ಷನ್ 3 ಅರಬ್ಬಿ ಸಮುದ್ರ ಅಥವಾ ಆಪ್ಷನ್ 4 ಕೆಂಪು ಸಮುದ್ರ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಭಾರತಕ್ಕೆ ಸ್ಟ್ರಾಟಜಿಕಲ್ ಪಾರ್ಟ್ನರ್ಶಿಪ್ಪನ್ನು ಹೊಂದಿರುವಂತಹ ಒಮನ್ ದೇಶ ಅರಬ್ಬಿ ಸಮುದ್ರದೊಂದಿಗೆ ಕರಾವಳಿ ರೇಖೆಯನ್ನು ಹಂಚಿಕೊಳ್ಳುತ್ತದೆ. ಈ ಒಂದು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅರಬ್ಬಿ ಸಮುದ್ರ ಇದು ನಮ್ಮ ಭಾರತ, ಅದೇ ರೀತಿಯಾಗಿ ಅರಬ್ಬಿ ಸಮುದ್ರದ ಕರಾವಳಿ ರೇಖೆಯನ್ನು ಹಂಚಿಕೊಳ್ಳುವಂತಹ ರಾಷ್ಟ್ರ ಒಮನ್ ರಾಷ್ಟ್ರ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮಸ್ಕತ್ ಇದರ ರಾಜಧಾನಿಯಾಗಿದೆ ಅಂತ ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾಗಿದೆ. ಸೊ ಒಮನ್ ದೇಶದ ಕರಾವಳಿ ರೇಖೆ ಅರಬ್ಬಿ ಸಮುದ್ರದೊಂದಿಗೆ ಇದೆ ಎನ್ನುವುದು ಸರಿಯಾದಂಥ ಆನ್ಸರ್ ಆಗಿದೆ. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಈಗ ಡಿಸ್ಕಸ್ ಮಾಡಿದಂತಹ ಕಂಟೆಂಟನ್ನು ನೋಟ್ಸ್ ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ಅಮೋಘ ವರ್ಷ IAS KS ಅಕಾಡೆಮಿಯ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್ ಡೇ.